ಇವತ್ತಿನ ಫಾಸ್ಟ್ ಫುಡ್ ಲೋಕದಲ್ಲಿ ಒಂದು ಹೆಲ್ತಿ ಡ್ರಿಂಕ್ಸ್ ಅಥವಾ ಹೆಲ್ತಿ ಫುಡ್ನ ತಿಂತಾ ಇದ್ದೀವಿ ಅಂತ ಅಂದರೆ ನಾವೇ ಅದೃಷ್ಟವಂತರು. ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ನೆಲ್ಲಿಕಾಯಿ ಏನು ಆಮ್ಲ ಅಂತ ಹೇಳ್ತೀವಿ, ಅದು ಹೆಲ್ತಿಗೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಅದೆಲ್ಲ ನಮಗೆ ಗೊತ್ತಿದ್ರೂ ಸಮ್ಟೈಮ್ಸ್ ನಮಗೆ ಅದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ. ಈಗಿನ ಬ್ಯುಸಿ ಲೈಫಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗೋರು ಇರ್ತಾರೆ. ಹೌಸ್ ವೈಫ್ ಆಗಿದ್ರೆ ಗಂಡನ ಆಫೀಸಿಗೆ ಕಳಿಸೋದು, ಅವ್ರ ಲಂಚ್ ಬಾಕ್ಸು ಮಕ್ಳನ್ನ ಸ್ಕೂಲಿಗೆ ಕಳಿಸೋದು, ಅವ್ರ ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಇದನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ. ಆ ಗ್ಯಾಪಲ್ಲಿ ಅವರಿಗೆ ಈ ಜ್ಯೂಸ್ನ ಮಾಡ್ಕೊಳ್ಳೋಕ್ಕೆ ಪ್ರತಿದಿನ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗದೇ ಇರ್ಬೋದು. ಅಂಥವ್ರಿಗಾಗಿ ನಾನು ಇದೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಏನಿಲ್ಲ ಇದ್ರಲ್ಲಿ ಸ್ಪೆಷಲ್ ಅಂತ ಏನಿಲ್ಲ. ಡೈಲಿ ಮಾಡ್ಕೊಳ್ಳೋದ್ರ ಬದಲು ಒಂದು ವಾರ ಅಥವಾ ಒಂದು 15 ದಿನಕ್ಕಾಗುವಷ್ಟು ನಾವು ಆಮ್ಲ ಜ್ಯೂಸ್ನ ಹೇಗೆ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೊಂದು ಮೇ ಬಿ ನನಗೆ ಮೋಟಿವೇಶನ್ ಆಗ್ಬೋದು. ನೆಕ್ಸ್ಟು ಒಳ್ಳೆ ರೆಸಿಪಿಗಳನ್ನ ನಾನು ಹಾಕ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಆಮ್ಲ ಜ್ಯೂಸ್ನ ಹೇಗೆ ಮಾಡೋದು, ಅದನ್ನು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಆಮ್ಲನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಬೀಜನೆಲ್ಲ ತೆಗೆದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೋದು. ನುಣ್ಣಗೆ ರುಬ್ಕೊಂಡು ನಂತರ ಏನು ಮಾಡಬೇಕು ಅಂದರೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೇ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ತರಿ ಅಂಶ ಬರೋದ್ರಿಂದ ಅದು ನೀಟಾಗಿ ಫಿಲ್ಟ್ರ್ ಆಗಲ್ಲ. ಸೊ ನೀವು ಆದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಂಡು ನೀಟಾಗಿ, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ನೀಟಾಗಿ ಅದರದ್ದು ಏನು ಥಿಕ್ನೆಸ್ ಇರುತ್ತೆ ಆಮ್ಲದಲ್ಲಿ, ಆ ನೆಲ್ಲಿಕಾಯಲ್ಲಿ ಅದೆಲ್ಲ ಹೋಗಬೇಕು. ಆ ಥರ ಅದನ್ನು ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ನೀವು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡ ನಂತರ ಇದನ್ನು ನೀವು ಐಸ್ ಕ್ಯೂಬ್ ಮೋಲ್ಡ್ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಐಸ್ ಕ್ಯೂಬ್ ಮೋಲ್ಡ್ ಇದ್ದೇ ಇರುತ್ತೆ. ಐಸ್ ಕ್ಯೂಬ್ ಮೋಲ್ಡಿಗೆ ನೀವು ಈ ಏನು ಜ್ಯೂಸ್ ಇದೆ ಅದನ್ನು ಹಾಕ್ಕೊಂಡು ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಲೋಟ ನೀರಿಗೆ 1 ಅಥವಾ 2 ಐಸ್ ಕ್ಯೂಬ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀವು 2 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಕೊಂಡು ಕುಡಿದು ಕೂಡ ಮುಗಿಸ್ಬೋದು. ಸೊ ಇದೊಂದು ಟಿಪ್ಸು ನಿಮ್ಗೆಲ್ರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.